ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಡರ್ಟ್ ಸ್ಯಾಕ್ ವಾಟರ್ ಪ್ರೂಫ್ ಟೈಲ್ ಬ್ಯಾಗ್ನ ನಮ್ಮ ಡ್ಯೂಕ್ 390ಗೆ ಯಾವ ಥರ ಮೌಂಟ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಬ್ಯಾಗ್ ಜೊತೆ ನಿಮಗೆ ಈ ಥರ 4 ಆ್ಯಂಕರ್ ಸ್ಟ್ರ್ಯಾಪ್ ಸಿಗುತ್ತೆ. ಅದರಲ್ಲಿ 2 ಈ ಥರ ರಿಯರ್ ಸೀಟನ್ನ ಓಪನ್ ಮಾಡಿಬಿಟ್ಟು ಅದ್ರ ಒಳಗಡೆ ಇರೋ ಈ ಜಾಗದಲ್ಲಿ ಈ ಥರ ಟೈ ಮಾಡ್ಕೋಬೇಕು. ಉಳಿದಿರೋ 2 ಸ್ಟ್ರ್ಯಾಪ್ನ ಈ ರಿಯರ್ ಫುಟ್ ರೆಸ್ಟ್ ಹತ್ರ ಇರೋ ಈ ಜಾಗದಲ್ಲಿ ಈ ರೀತಿ ಟೈ ಮಾಡ್ಕೋಬೇಕು. ಈ ಡರ್ಟ್ ಸ್ಯಾಕ್ ಬ್ಯಾಗಿನ ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ, ಒಂದು ಸತಿ ನೀವು ನಿಮ್ಮ ಎಲ್ಲ ವಸ್ತುಗಳನ್ನು ಆ ಬ್ಯಾಗ್ ಒಳಗಡೆ ಹಾಕಿ ವೆಲ್ಕ್ರೋನ ಸ್ಟಿಕ್ ಮಾಡಿ ಆಮೇಲೆ ಅದನ್ನು ಈ ಥರ 3 ಸತಿ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಸೈಡಲ್ಲಿ ಕ್ಲಿಪ್ಸ್ ಇರುತ್ತೆ, ಆ ಕ್ಲಿಪ್ನ ಲಾಕ್ ಮಾಡಿಬಿಟ್ರೆ ಮತ್ತೆ ನೀವು ಇದ್ರ ಮೇಲೆ ಇನ್ಯಾವುದೇ ರೀತಿಯ ವಾಟರ್ ಪ್ರೂಫ್ ಕವರನ್ನು ಹಾಕೋ ಅಗತ್ಯ ಇರಲ್ಲ. ಮೇಲ್ಗಡೆ ಇರೋ ಈ 3 ಕ್ಲಿಪ್ನ ನೀವು ಲಾಕ್ ಮಾಡಿಬಿಟ್ರೆ ನಿಮ್ಮ ಬ್ಯಾಗು ಕಂಪ್ಲೀಟಾಗಿ ಸೆಕ್ಯೂರ್ ಆಗೋಗುತ್ತೆ. ಒಂದು ಸತಿ ಬ್ಯಾಗ್ ರಿಯರ್ ಸೀಟಲ್ಲಿ ನೀಟಾಗಿ ಕೂರಿಸಿದ್ಮೇಲೆ ಈ ಪ್ಲಾಸ್ಟಿಕ್ ಲ್ಯಾಡರ್ ಲಾಕ್ಗಳನ್ನು 4 ಸ್ಟ್ರ್ಯಾಪ್ಸ್ಗಳು ನಾವೇನು ಮುಂಚೆ ಅಟ್ಯಾಚ್ ಮಾಡಿದ್ವಿ ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಲಾಕ್ ಮಾಡಿಬಿಟ್ರೆ ನಿಮ್ಮ ಬ್ಯಾಗು ಕಂಪ್ಲೀಟಾಗಿ ಸೆಕ್ಯೂರಾಗಿ ಕೂರುತ್ತೆ.